ಇವತ್ತು KSLU ಕಡೆಯಿಂದ 2 ಬಿಗ್ ಅಪ್ಡೇಟ್ ಬಂದಿದ್ದಾವೆ. ಅದೇನು ಅಂತಂದರೆ, ಒಂದು ಹಳೆ ವಿದ್ಯಾರ್ಥಿಗಳು ಈ ಲೇಬರ್ ಲಾ 1 ಮತ್ತು ಲೇಬರ್ ಲಾ 2 ಫೇಲ್ ಆಗಿರೋರು ಈಗಿನ ಹೊಸ ಸಿಲೆಬಸ್ ಪ್ರಕಾರನೇ ಎಕ್ಸಾಮ್ ಬರೀಬೇಕು ಅಂತ ಒಂದು ನೋಟಿಫಿಕೇಶನ್ ಆಗಿತ್ತು. ಬಟ್ ಆದರೆ ಅದ್ರ ಬದಲಾಗಿ ಹಳೆ ವಿದ್ಯಾರ್ಥಿಗಳು ಹಳೆ ಸಿಲೆಬಸ್ನ ಪ್ರಕಾರವಾಗಿ ಎಕ್ಸಾಮ್ನ ಬರೀಬೋದು ಅಂತ ಇವತ್ತು ನೋಟಿಫಿಕೇಶನ್ ಬಿಟ್ಟಿದ್ದಾರೆ KSLU ಕಡೆಯಿಂದ. ಇನ್ನೊಂದು ವಿಷಯ ಏನು ಅಂತ ಅಂದರೆ, KSLU ತನ್ನ ಈವನ್ ಸೆಮಿಸ್ಟರ್ಗಳ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಸಹ ಬಿಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಇದೇ ಜುಲೈ 16ನೇ ತಾರೀಕಿಂದ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಎಲ್ಲರೂ ಸಹ ಈಗಿಂದಾನೇ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಹಳೆಯ ವಿದ್ಯಾರ್ಥಿಗಳು ಯಾರ್ಯಾರು ಲೇಬರ್ ಲಾ 1 ಮತ್ತು ಲೇಬರ್ ಲಾ 2 ಬ್ಯಾಕ್ಲಾಗ್ ಹಾಕ್ಕೊಂಡಿದ್ದೀರಾ, ನೀವು ನಿಮ್ಮ ಸಿಲೆಬಸ್ ಏನಿತ್ತು ಹಳೆ ಸಿಲೆಬಸ್ಸು ಅದಕ್ಕೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಕೋತೀನಿ ಯಾವ್ದಾನ ಒಂದು ಕ್ಲಿಪ್ಗೆ. ಬಾಯ್, ಥ್ಯಾಂಕ್ಸ್ ಯು ಲವ್. ಅದು ಹೋಮ್ವರ್ಕ್ ಮಾಡಿಲ್ಲ. ಏನು ಹೋಮ್ವರ್ಕ್ ಮಚ್ಚ? ಹೋಮ್ವರ್ಕ್ ಎಲ್ಲ ಮಾಡೋ ಅಷ್ಟು ಒಳ್ಳೆ ಹುಡುಗರಲ್ಲ ನಾವು, ಗೊತ್ತಲ್ಲ ಮಚ್ಚ. ನಾನು ಒಂದು ವಾರ ಬಂದಿರಲಿಲ್ವಲ್ಲೋ. ಆಫ್ ರೆಕಾರ್ಡು ನೋಡೋಣ.